ನನ್ನ ಪ್ರಕಾರ ಅವ್ರು ಮಾಡಿದ ತಪ್ಪು. ಆದರೆ ಆದರೆ ಏನು? ಸತ್ಯ, ಕೆಲವೊಂದು ಸತಿ ಕೆಟ್ಟ ಪರಿಸ್ಥಿತಿಗಳು ಬೇಡದಿರೋ ಕೆಲಸಗಳನ್ನ ಮಾಡಿಸ್ಬಿಡುತ್ತೆ. ಒಂದೇ ಒಂದು ಸತಿ ಮಾಡೋ ಕೆಟ್ಟ ಕೆಲಸಕ್ಕೆ ವಾಪಸ್ ಬರೋಕ್ಕಾಗದೇ ಇರೋ ಸ್ಥಳಕ್ಕೆ ಬಿದ್ದೋಗ್ತಾರೆ. ಪ್ರಪಂಚಕ್ಕೆ ತಪ್ಪು ಅನಿಸಿದ್ದು ಅವ್ರಿಗೆ ಸರಿ ಅನಿಸ್ಬೋದು. ಅದಕ್ಕೆ ಆ ಗಂಡ ಯಾವ ಪರಿಸ್ಥಿತಿಲಿ ಇದ್ದ ಅನ್ನೋದು ಮುಖ್ಯ. ಯಾವ ಪರಿಸ್ಥಿತಿಲಿ ಎರಡನೇ ಮದುವೆ ಆದ ಅನ್ನೋದು ಮುಖ್ಯ. ಆಹಾಹಾ, ಅಂತೂ ಗಂಡಸರೆಲ್ಲ ಒಂದೇ ತರ ಯೋಚನೆ ಮಾಡ್ತಾರೆ ಅಂತ ತೋರಿಸ್ಕೊಟ್ಬಿಟ್ಟೆ ನೀನು. ಇವಾಗ ನಾನೇನ್ ಮಾಡಿದೆ ಸತ್ಯ? ತಪ್ಪು ಮಾಡೋದು ನೀವು, ಅದನ್ನ ಪರಿಸ್ಥಿತಿ ಮೇಲೆ ಹಾಕಿ ಎಷ್ಟು ಈಸಿಯಾಗಿ ಜಾರ್ಕೊಂಡ್ಬಿಡ್ತೀರಾ ಅಲ್ಲ? ಅಯ್ಯೋ, ನಾನೇನ್ ತಪ್ಪು ಮಾಡಿದೆ? ನಾನು ಎಲ್ಲಿಗೆ ಜಾರ್ಕೋತಾ ಇದ್ದೀನಿ? ನೀನು ಅಂದ್ರೆ ನೀನಲ್ಲ ಅಮೂಲ್ ಬೇಬೆ, ಅವರು. ಆದ್ರೂ ನೀನ್ ಅವ್ರ ಪರವಾಗಿ ಮಾತಾಡ್ತಿದ್ಯಲ್ಲ. ಅಯ್ಯೋ, ನೀನೇ ಏನೋ ಕೇಳ್ದೆ, ಅದಕ್ಕೆ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರೆ ನೀನ್ ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಅಷ್ಟಕ್ಕೂ ಆ ವ್ಯಕ್ತಿ ಯಾರು ನೀನೇನು ಡೀಟೇಲ್ಸ್ ಹೇಳಿಲ್ಲ ಅಂದ್ರೆ ನನ್ಗೆ ಗೊತ್ತಾಗುತ್ತೆ. ಅದು ಯಾರು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಒಂದು ಒಪಿನಿಯನ್ ಗೊತ್ತಾಗುತ್ತೆ, ಅವಾಗ ಕರೆಕ್ಟಾಗಿ ಹೇಳ್ಬೋದು. ಅದು ಯಾರು ಹೇಳು? ಸತ್ಯ, ನಿನ್ನನ್ನೇ ಕೇಳ್ತಾ ಇರೋದು. ಆ ವ್ಯಕ್ತಿ ಯಾರು? ಯಾರು ಇಲ್ಲ ಅಮಲ್ ಬೇಬಿ. ಅದು ದೇವಸ್ಥಾನದಲ್ಲಿ ಯಾರ ಬಗ್ಗೆನೂ ಮಾತಾಡ್ತಿದ್ದಿದ್ದು ಕಿವಿಗೆ ಬಿತ್ತು. ಅದೇ ಮನ್ಸಲ್ಲಿ ಓಡ್ತಿತ್ತಷ್ಟೆ. ವಾ, ಊರಲ್ಲಿರೋ ಎಲ್ಲ ಪ್ರಾಬ್ಲಮ್ ಬಗ್ಗೆನೂ ಯೋಚನೆ ಮಾಡಕ್ಕೆ ನಿನ್ನ ಹತ್ರ ಟೈಮ್ ಸಿಗುತ್ತೆ. ಆದ್ರೆ ನನ್ನ ಜೊತೆ ಸ್ವಲ್ಪ ಸಮಯ ಕಳಿ ಅಂದ್ರೆ ಅದು ಮಾತ್ರ ಆಗಲ್ಲ. ಇಲ್ಲ ಅಂತ್ಯ. ಅದು ಅಲ್ಲದೆ ಸಾಲದು ಅಂತ ಯಾವುದೋ ವಿಚಾರಕ್ಕೆ ನನ್ನ ಮೇಲೆ ರೇಗ್ತ್ಯ. ನೋಡು, ಇನ್ಮೇಲೆ ನನ್ನ ಹತ್ರ ಏನು ಹೇಳ್ಬೇಡ ನೀನು. ನಾನು ಏನು ಹೇಳಲ್ಲ. ನಂಗೆ ಆಫೀಸ್ ಟೈಮ್ ಆಯ್ತು, ಹೊಡ್ತೀನಿ. ಅಲ್ಲ, ತಿಂಡಿ ನೀನೇ ತಿನ್ಕೋ. ಆಫೀಸ್ಗೆ ಹೋಗೋ ಟೈಮಲ್ಲಿ ಇವಳು ಬೇರೆ ತಲೆ ಕೆಡಿಸ್ತಾಳೆ. ಊರ್ಬಿಡ, ನಾನು ಬರ್ತೀನಿ. ಹಾ, ಬಂದೆ. ಅಲ್ಲ, ಕಾರ್ತಿಕ್ ದಿನ 10 ಗಂಟೆಗೆ ಆಫೀಸಿಗೆ ಹೊರಡ್ತಾನೆ. ಚಿಕ್ಕಮಾವ ಮಾತ್ರ 9 ಗಂಟೆಗೆ ಮನೆ ಬಿಡ್ತಾ ಇದ್ದಾರೆ. ಯಾಕೆ? ಅವ್ರೇನಾದರೂ ಇಷ್ಟು ಬೇಗ ಆ ಹೆಂಗಸಿನ ಮನೆಗೆ ಹೋಗ್ತಿದ್ದಾರಾ ಗೊತ್ತಿಲ್ಲ. ನೋಡೋಣ, ಹೇಗಾದರೂ ಮಾಡಿ ಅದನ್ನು ಇವತ್ತು ನಾನು ಕಂಡು ಹಿಡಿಲೇಬೇಕು. ಆಟೋ, ಆ ಕಾರನ್ನೇ ಫಾಲೋ ಮಾಡಿ. ಅಂದ್ರೆ ನಾನು ಅಂದ್ಕೊಂಡಿದ್ದೆ ನಿಜ ಆಯ್ತು. ಚಿಕ್ಕಮಾವ ದಿನ ಬೆಳಗ್ಗೆ ಇಲ್ಲಿಗೆ ಬರ್ತಾರೆ, ಅದಕ್ಕೆ ಮನೆಯಿಂದ ಬೇಗ ಹೊರಡ್ತಾರೆ. ಛೇ, ಚಿಕ್ಕತ್ತೆಗೆ ಮೋಸ ಮಾಡೋದಕ್ಕೆ ಇವ್ರಿಗೆ ಹೇಗಾದ್ರೂ ಮನಸ್ಸು ಬರುತ್ತೋ.
ಇಲ್ಲ, ನಾನೀಗ ಒಳಗೆ ಹೋದರೆ ದೊಡ್ಡ ರಾದ್ದ ಅಂತಾನೆ ಆಗುತ್ತೆ. ಇದನ್ನು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಚಿಕ್ಕಮಾವ ಆಚೆ ಬರಲಿ, ಕಾಯ್ತೀನಿ. ಇವತ್ತೇನೇ ಆದರೂ ಒಂದು ತೀರ್ಮಾನ ಮಾಡಿಕೊಂಡೇ ಹೋಗೋದು. ಸತ್ಯ ಸತ್ಯ ಚಿಕ್ಕತ್ತೆ, ಹಾಲು ಉಕ್ತಿತ್ತಾ? ನಾನು ಬರೋದು 2 ನಿಮಿಷ ತಡ ಆಗಿದ್ರೆ ಉಕ್ಕೋಗ್ತಿತ್ತು. ಸಾರಿ ಚಿಕ್ಕತ್ತೆ. ಸತ್ಯ, ಏನಾಗಿದೆ ನಿನಗೆ? ಏನಿಲ್ಲ ಚಿಕ್ಕತ್ತೆ, ಯಾಕೋ ಮನಸ್ಸು ಸರಿ ಇಲ್ಲ. ಮನಸ್ಸು ಸರಿ ಇಲ್ವೋ ಅಥವಾ ಮೂಡ್ ಸರಿ ಇಲ್ವೋ? ಮೂಡೆ ಸರಿ ಇಲ್ಲ. ಇರು, ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಡ್ತೀನಿ. ನಿನ್ನ ಮೂಡು ಥಟ್ ಅಂತ ಸರಿ ಹೋಗುತ್ತೆ. ಬೇಡ ಚಿಕ್ಕತ್ತೆ, ನಾನೇ ಮಾಡ್ತೀನಿ. ಬೇಡ, ನಾನು ಮಾಡ್ತೀನಿ. ಚಿಕ್ಕತ್ತೆ, ಎಲ್ಲ ಹೆಣ್ಮಕ್ಳು ಗಂಡಸರನ್ನ ಸುಲಭವಾಗಿ ನಂಬಿ ಗಂಡನ ಮನೆಗೆ ಬರ್ತಾರೆ ಅಲ್ವಾ? ಸತ್ಯ, ಸಕ್ಕರೆ ಡಬ್ಬ ಕೊಡಮ್ಮ. ತಪ್ಪಲ್ವಾ ಚಿಕ್ಕತ್ತೆ ಅದು? ಅವ್ರು ನಮ್ಮವರು, ಅವ್ರು ಒಳ್ಳೆಯವರು ಅಂತ ಅವ್ರನ್ನ ಬ್ಲೈಂಡಾಗಿ ಎಲ್ಲ ವಿಚಾರದಲ್ಲೂ ನಂಬಿಡ್ತೀವಿ. ನಾವು ಹಾಗೆ ಮಾಡಬಾರ್ದಲ್ವಾ? ಅವ್ರನ್ನ ಸುಲಭವಾಗಿ ನಂಬಾರ್ದಲ್ವಾ? ಅವ್ರ ಮೇಲೊಂದು ಕಣ್ಣಿಟ್ಟಿರಬೇಕು ಅಲ್ವಾ? ನಮ್ಮನೇಲಿ ಎಲ್ಲ ಗಂಡಸರು ಒಳ್ಳೆಯವರೇ ಅಲ್ವಾ ಸತ್ಯ? ನಾವು ನಂಬೋದ್ರಲ್ಲಿ ತಪ್ಪೇನಿದೆ? ಅಷ್ಟಕ್ಕೂ ಏನಾಗಿದೆ ನಿನಗೆ? ಸಕ್ಕರೆ ಡಬ್ಬ ಕೇಳಿದ್ರೆ ಉಪ್ಪಿನ ಡಬ್ಬ ತೆಕ್ಕೊಟ್ಟಿದೆಯಲ್ಲ? ಏನೂ ಇಲ್ಲ ಚಿಕ್ಕತ್ತೆ. ಏನೂ ಇಲ್ಲ ಅಂತ ಮಾತ್ರ ಹೇಳಬೇಡ. ಏನೇನೋ ಮಾತಾಡ್ತೀಯ, ನಿನ್ನ ಗಮನ ಇಲ್ಲಿಲ್ಲ ಸತ್ಯ. ಹೇಳು, ಏನಾಯ್ತು? ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೂ ನಿನಗೆ ನಾಚಿಕೆನಾ? ನಿನ್ನ ಕಾರ್ತಿಕ್ ಮಧ್ಯೆ ಎಲ್ಲ ಸರಿ ಇದೆ ತಾನೆ? ಏನಾದರೂ ಸಮಸ್ಯೆನಾ? ಇಲ್ಲ ಚಿಕ್ಕತ್ತೆ, ನಾವು ಚೆನ್ನಾಗಿದ್ದೀವಿ. ಅದು ಸಿನಿಮಾ ನೋಡ್ತಿದ್ದೆ, ಹೆಣ್ಮಕ್ಳಿಗೆ ಮೋಸ ಆಗಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಹತ್ರ ಕೇಳಿದೆ ಅಷ್ಟೆ. ಸಿನಿಮಾದಲ್ಲಿ ನಡೆಯೋದೆಲ್ಲ ಜೀವನದಲ್ಲಿ ನಡೆದಿದ್ರೆ ಅದನ್ನು ಸಿನಿಮಾ ಅಂತ ಯಾರು ನೋಡ್ತಾನೆ ಇರಲಿಲ್ಲ ಅಲ್ವಾ? ಒಟ್ಟಿನಲ್ಲಿ ಸಮಸ್ಯೆ ಏನು ಅಂತ ಹೇಳಿದೆ ಮಾತಿನಲ್ಲೇ ಚೆನ್ನಾಗಿ ಮರೆ ಮಾಸ್ತೀಯ. ಸಮಸ್ಯೆ ನಿಮ್ಮದೇ ಚಿಕ್ಕತ್ತೆ, ಆದರೆ ನಿಮ್ಗದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಿದ್ದೀನಿ. ದೇವ್ರೆ, ಯಾಕಪ್ಪ ಹೇಗೆ ಮಾಡಿಬಿಟ್ಟೆ? ಊರ್ಬಿಡ, ಯಾಕೆ ಏನಾಯಿತು? ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರೀ. ಯಾಕೆ ಒಂಥರ ಇದೆಯಾ? ಏನಾಯಿತು ಅಂತ ನನ್ನ ಹತ್ರ ಹೇಳು. ರೀ, ನೀವು ಸತ್ಯನ ಗಮನಿಸಿದ್ದೀರಾ? ಯಾವಾಗಲೂ ಒಂಥರ ಇರ್ತಾಳೆ, ಏನೋ ಯೋಚನೆ ಮಾಡ್ತಿರ್ತಾಳೆ. ನಾನೇನೋ ಪ್ರಶ್ನೆ ಕೇಳಿದ್ರೆ ಅವಳೇನೋ ಉತ್ತರ ಕೊಡ್ತಾಳೆ. ಏನಾದರೂ ಕೇಳಿದ್ರೆ ಮನ್ಸು ಸರಿ ಇಲ್ಲ, ಅದು ಇದು ಅಂತ ಕಾರಣ ಕೊಡ್ತಾಳೆ. ಆದರೆ ಅವಳು ಕೊಡೋ ಯಾವ ಕಾರಣನೂ ನಿಜ ಅಂತ ನನಗೆ ಅನ್ನಿಸ್ತಾ ಇಲ್ಲ ರೀ. ಯಾಕೆ ಆ ರೀತಿ ಅನ್ನಿಸ್ತಾ ಇದೆ? ರೀ, ಅವಳ ಬಗ್ಗೆ ನನಗೆ ಗೊತ್ತಿಲ್ವಾ? ಅವಳು ಯಾವತ್ತೂ ಸಣ್ಣ ಪುಟ್ಟ ವಿಷಯಕ್ಕೆ ತಲೆ ಕೆಡಿಸ್ಕೊಂಡವಳೆ ಅಲ್ಲ. ಅದರಲ್ಲೂ ಹಾಗೇನಾದರೂ ಇದ್ದರೆ ಮೊದಲು ನನ್ನ ಹತ್ರನೇ ಹೇಳ್ಕೊಳ್ಳೋಳು. ಆದರೆ ಈಗ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ.
ಏನಾಗಿರ್ಬೋದು ಅಂತ ನನಗೆ ತುಂಬ ಭಯ ಆಗ್ತಿದೆ ರೀ. ನಿಜ ಊರ್ಮಿಳ, ನೀನು ಹೇಳ್ತಿರೋ ವಿಷಯನ ನಾನು ಗಮನಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲದೆ ನಾವು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳು? ಅವಳಂತೂ ದುಃಖನ ಯಾರ ಹತ್ರನೂ ಹಂಚ್ಕೊಳ್ಳೋದನ್ನ ನಾನು ನೋಡೇ ಇಲ್ಲ. ಹಾಗಿರೋವಾಗ ಅವಳ ಹತ್ರ ನಾವು ಹೇಗಮ್ಮ ಬಾಯ್ ಬಿಡಿಸೋದು? ಅಂದರೆ ನಾವೀಗ ಏನೂ ಮಾಡೋಕ್ಕಾಗಲ್ವಾ ರೀ? ಅದು ಹಾಗಲ್ಲ ಊರ್ಮಿಳ. ನಾವು ಅಬ್ಸರ್ವ್ ಮಾಡಿದ ಹಾಗೆ ಕಾರ್ತಿಕ್ ಕೂಡ ಅವಳನ್ನ ಅಬ್ಸರ್ವ್ ಮಾಡಿರ್ತಾನೆ. ಅವನು ಅವಳ ಹತ್ರ ಮಾತಾಡಿ ಏನಾಗಿರ್ಬೋದು ಅಂತ ತಿಳ್ಕೊತಾನೆ ಬಿಡು. ಇಲ್ಲ ನೀನೇ ಹೋಗಿ ಅವನಿಗೊಂದು ಮಾತು ಹೇಳು. ನೀನೇ ಸುಮ್ಮನೆ ಏನೇನೋ ತಲೆಗೆ ಹಚ್ಕೊಂಡು ಯೋಚನೆ ಮಾಡ್ತಾ ಇದೀಯ. ಇಲ್ಲ ರೀ, ಅವಳು ನನಗೆ ತುಂಬ ಕ್ಲೋಸು. ಎಷ್ಟೋ ಸಲ ಕಾರ್ತಿ ಹತ್ರ ಹೇಳ್ಕೊಳಕ್ಕಾಗದೇ ಇರೋದನ್ನು ಅವಳು ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ. ಹಾಗಿರುವಾಗ ಈ ಸಲ ಹೇಳ್ತಿಲ್ಲ ಅಂದರೆ ಇದು ಯೋಚನೆ ಮಾಡಬೇಕಾಗಿರೋ ವಿಷಯನೇ. ನಮ್ಮ ವಿಷಯನೇ ಏನಾದರೂ ಇರ್ಬೋದಾ? ಅದಕ್ಕೆ ಹೇಳ್ಕೋತಿಲ್ವಾ? ನಮ್ಮ ವಿಷಯನ? ನಮ್ಮ ವಿಷಯ ಏನಿರುತ್ತೆ ಊರ್ಮಿ? ಅಂದರೆ ರೀತು ವಿಷಯ ಏನಾದರೂ, ಅಂದರೆ ಅವಳು ಮತ್ತೆ ಏನಾದರೂ ಅವಾಂತರ ಶುರು ಹಚ್ಕೊಂಡಿದ್ದಾಳ ಹೇಗೆ ಅಂತ? ಇಲ್ಲ ಊರ್ಮಿ, ಖಂಡಿತ ಇಲ್ಲ. ನಮ್ಮ ರೀತು ತುಂಬ ಬದಲಾಗಿದ್ದಾಳೆ. ಅವಳ ವಿಚಾರ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ವಿಷಯ ಆಗಿರಲ್ಲ ಅಂದಮೇಲೆ ಮತ್ತೇನು? ಊರ್ಮಿ, ಅವಳ ವಿಷಯ ಎಲ್ಲ ಆ ವಿಷಯ ಇಲ್ಲ ಅಂತ ಅಂದರೆ ನನಗೆ ಹೇಗೆ ಗೊತ್ತಾಗತ್ತೆ? ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊತಾ ಇದೆಯಾ, ಹಾಗೆ ನಂದು ಕೆಡಿಸ್ತಾ ಇದೆಯಾ. ಮೋಸ್ಟ್ಲಿ ಅವ್ರ ತಾಯಿ ಮನೆ ವಿಚಾರವಾಗಿ ಅವಳೇನಾದರೂ ಯೋಚನೆ ಮಾಡಿ ಬೇಜಾರಾಗಿರ್ಬೋದು. ಒಂದ್ಸಲ ಕೇಳಿ ನೋಡು ಯಾವುದಕ್ಕೂ. ಒಂದು ಹೆಲ್ಪ್ ಮಾಡ್ತೀಯಾ? ಹೇಳಿ. ಹೋಗು, ಒಂದು ಒಳ್ಳೆ ಕಾಫಿ ತೊಗೊಂಡು ಬರ್ತೀಯಾ? ಸರಿ ರೀ, ತರ್ತೇನೆ. ಸತ್ಯ, ನೀರು ತಗೋ. ಯಾಕೆ ಸತ್ಯ ಸಪ್ಪಗಿದೆಯಾ? ಅರ್ಜೆಂಟಾಗಿ ಬಂದೆ, ಈಗ ನೋಡಿದ್ರೆ ಹಿಂಗೆ ಕೂತಿದ್ಯಾ, ಏನಂತನೂ ಹೇಳ್ತಾ ಇಲ್ಲ. ಏನಾಯಿತು? ಏನಿಲ್ಲ ಕಣೋ, ಸ್ವಲ್ಪ ತಲೆನೋವು ಅಷ್ಟೆ. ನಾವೇ ನಿನ್ನನ್ನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀವ ಸತ್ಯ? ಏನಂದೆ? ತಲೆ ನೋಯ್ತಾ ಇದೆಯಾ? ನಿನಗೆ ತಲೆನೋವು ಕೊಟ್ಟವ್ರನ್ನ ನೀನು ಸುಮ್ಮನೆ ಬಿಡ್ತಿದ್ಯಾ? ಸುಮ್ಮನೆ ನಿಜ ಹೇಳು ಸತ್ಯ. ಅಷ್ಟಕ್ಕೂ ಯಾರಾದರೂ ನಿಂಗೆ ತಲೆನೋವು ಕೊಡ್ತಿದ್ರೆ ಇಸ್ಕೊಂಡು ಸುಮ್ಮನೆ ಅಂತೂ ಇರೋಲ್ಲ ನೀನು. ಇದು ಯಾವುದೋ ಪರ್ಸ್ನಲ್ ಮ್ಯಾಟ್ರೇ ಇರಬೇಕು. ಭಾವ ಏನಾದರೂ ಅಂದ್ರ? ಇಲ್ಲ. ಮತ್ತೇನಾಯಿತು? ಹೇಳ ಬೇಡವಾ ಅನ್ನೋದೇ ಅರ್ಥ ಆಗ್ತಿಲ್ಲ ಕಣ್ರು. ಹೇಳ್ಕೊಂಡ್ರು ಅದು ಸಾಲ್ವ್ ಆಗೋ ಥರ ಅಂತೂ ಇಲ್ಲ. ಯಾವಾಗಲೂ ಎಲ್ಲ ವಿಷಯದಲ್ಲೂ ಧೈರ್ಯವಾಗಿರ್ತೀಯ ನೀನು. ನೀನೇ ಹಿಂಗೆ ಕೂತ್ರೆ ನಮಗೆ ಭಯ ಆಗುತ್ತೆ ಸತ್ಯ. ನಮ್ಮಿಂದ ನಿನಗೇನಾದರೂ ಹೆಲ್ಪ್ ಆಗೋ ಥರ ಇದ್ದರೆ ಮಾಡ್ತೀವಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ಹೇಳ್ಕೊಂಡ್ರೆ ನಿನ್ನ ದುಃಖ ಹಗುರ ಆಗಲ್ವಾ? ವಿಷಯ ಗೊತ್ತಾಗಿ ನಾನೇ ಭಯದಲ್ಲಿದ್ದೀನಿ ರಾಕಿ. 2 ದಿನದಿಂದ ಕೈ ಕಾಲೇ ಆಡ್ತಿಲ್ಲ. ಏನು ಮಾಡೋದು ಅಂತಲೂ ತೋಚ್ತಿಲ್ಲ. ವಿಷಯನ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಸಂಕಟ ಪಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ಆದರೆ ನಾನು ಹೇಳೋ ವಿಷಯ ತಡ್ಕೊಳ್ಳೋ ಶಕ್ತಿ ನಿನಗಿದೆಯೋ ಇಲ್ವೋ ಗೊತ್ತಿಲ್ಲ ರಾಕಿ. ಅಂದರೆ ನಾನು ಹೇಳೋ ವಿಷಯ ನಿನಗೂ ಸಂಬಂಧಪಡುತ್ತೆ. ವಿಷಯ ತುಂಬ ಸೂಕ್ಷ್ಮವಾಗಿದೆ. ನಾನು ಹೇಳ್ತೀನಿ.
ಆದರೆ ಈ ವಿಷಯ ನಮ್ಮಲ್ಲೇ ಇರಬೇಕು. ಮಾತು ಕೊಡಿ. ನಾನು ಚಿಕ್ಕ ಮಾವನ್ನ ಮತ್ತೊಂದು ಹೆಂಗಸಿನ ಜೊತೆ ನೋಡಿದೆ. ಸತ್ಯ, ನೀನು ಹೇಳ್ತಿರೋದು ನಿಜಾನಾ? ರಿತು ಅಪ್ಪಂಗೆ ಇನ್ನೊಬ್ರ ಜೊತೆ ಅಫೇರ್ ಇದೆಯಾ? ಹಾಗೆ ಅನ್ನಿಸ್ತಾ ಇದೆ. ಅನ್ಸೋದೇನು ಬಂತು? ಇಷ್ಟೆಲ್ಲ ನೋಡಿದ್ಮೇಲೆ ಯಾರಾದರೂ ಬರ್ಕೊಡ್ಬೇಕಾ ಇದು ಅದೇ ಅಂತ? ಇದು ಅದೇ ಅಂತ ನನಗೆ ಗೊತ್ತು ಕಾಕ್ರೋಚ್. ಆದರೆ ಅದು ಸುಳ್ಳಾಗಿರಲಿ ಅಂತ ಮನಸ್ಸು ಬಯಸ್ತಾ ಇದೆ. ಅವ್ರು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ವಲ್ಲ ಸತ್ಯ? ಅವ್ರು ಹೀಗೆ ಮಾಡ್ತಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನಗೆ. ಯಾರಿಗೂ ಹಾಗೆ ಅನ್ಸಲ್ಲ ರಾಕಿ. ಅಷ್ಟು ನೀಟಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಪಾಪ ಚಿಕ್ಕತ್ತೆ, ನನ್ನ ಗಂಡ ದೇವರು, ಬೇರೆ ಅವರನ್ನ ಕಣ್ಣೆತ್ತು ನೋಡಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇವರಿಲ್ಲಿ ಬೇರೆ ಸಂಸಾರನೇ ಇಟ್ಕೊಂಡಿದ್ದಾರೆ. ಆಂಟಿ ನೆನೆಸ್ಕೊಂಡ್ರೆ ಸಂಕಟ ಆಗ್ತಾ ಇದೆ ಸತ್ಯ. ರಿತು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ಅವಳು ಖಂಡಿತ ತಡ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಚಿಕ್ಕತ್ತೆಗಾಗಲಿ ರಿತುಗಾಗಲಿ ಈ ವಿಷಯ ಗೊತ್ತಾಗಬಾರ್ದು. ನೀನು ಅಷ್ಟೇ, ಅಪ್ಪಿ ತಪ್ಪಿನೂ ಈ ವಿಷಯದ ಬಗ್ಗೆ ಮಾತಾಡಬೇಡ. ಸರಿ ಸತ್ಯ, ನಾನು ಹೇಳಲ್ಲ. ಆದರೆ ಇಂಥ ವಿಚಾರನ ಅವ್ರ ಹತ್ರ ಮುಚ್ಚಿಡೋದು ತಪ್ಪಲ್ವಾ? ಕೆಲವೊಂದ್ಸಲ ಕೆಲವು ಸತ್ಯನ ಮುಚ್ಚಿಡಬೇಕಾಗತ್ತೆ ರಾಕಿ. ಎಲ್ಲರೂ ಚಿಕ್ಕ ಮಾವನ್ ತುಂಬಾ ನಂಬಿದ್ದಾರೆ. ಈ ವಿಷಯ ಗೊತ್ತಾದರೆ ಮನೇಲಿ ಎಲ್ಲರೂ ಮನಸ್ಸು ಮುರಿದು ಹೋಗುತ್ತೆ. ಹಾಗಾಗಬಾರ್ದು. ಹಾಗಿದ್ರೆ ಈಗೇನು ಮಾಡಬೇಕು ಅಂತಿದೆಯಾ ಸತ್ಯ? ಅದೇ ಗೊತ್ತಾಗ್ತಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಚಿಕ್ಕತ್ತೆಗೆ ಮೋಸ ಆಗೋದಕ್ಕಂತೂ ನಾನು ಖಂಡಿತವಾಗ್ಲೂ ಬಿಡಲ್ಲ. ನಿನ್ನ ಜೊತೆಗೆ ನಾವಿದ್ದೀವಿ ಸತ್ಯ. ಅದೇನು ಮಾಡ್ಬೇಕು ಹೇಳು, ನಾವು ಮಾಡ್ತೀವಿ. ಹೌದು ಕಣ್ರ, ನಾನು ಏನೇ ಮಾಡೋದಿದ್ರು ಮೊದಲು ಹೇಳೋದೇ ನಿಮಗೆ. ಸರಿ, ನಾನು ಬರ್ತೀನಿ. ಸರಿ ಸತ್ಯ, ಹುಷಾರ್. ನಾನು ಹೇಳಿದ ನೆನಪಿದೆ ಅಲ್ವಾ ನಿಮಗೆ? ರೀ, ಆಫೀಸಿಗೆ ಹೊರಟ್ರಾ? ನೆನೆ ನಾನು ಹೇಳಿದ ಮರೆತು ಬಿಟ್ರಾ? ಅದೇ ರೀ, ಇವತ್ತು ನಮ್ಮ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ, ನಾವಿಬ್ರು ಒಟ್ಟಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ. ಹೌದಲ್ಲ? ಐ ಆಮ್ ಸಾರಿ ಊರ್ಮಿಳ, ನನಗೆ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೆಕ್ಸ್ಟ್ ಟೈಮ್ ನಾವಿಬ್ಬರು ಒಟ್ಟಿಗೆ ಹೋಗೋಣ. ಬರಲಾ ನಾನು? ರೀ, ನಾವಿಬ್ಬರು ಬರ್ತೀವಿ ಅಂತ ಹೇಳಿದ್ದೀನಿ. ಬೇರೆ ಎಲ್ಲ ಫ್ರೆಂಡ್ಸು ಅವ್ರವ್ರ ಗಂಡಂದ್ರ ಜೊತೆ ಬರ್ತಾರಂತೆ. ಹಾಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ. ಈಗ ಒಬ್ಬಳೇ ಹೋಗೋದಕ್ಕೆ ಒಂಥರ ಆಗುತ್ತೆ ರೀ. ಪ್ಲೀಸ್ ನೀವು ಬನ್ನಿ. ಲಕ್ಷ್ಮಣ, ಪಾಪ ಅಷ್ಟೊಂದು ಆಸೆ ಪಡ್ತಿದ್ದಾಳೆ, ಅವಳ ಜೊತೆ ಹೋಗ್ಬಾ. ಮೀಟಿಂಗ್ನ ನಾಳೆ ಇಟ್ಕೊಳ್ರಿ ಪ್ಲೀಸ್. ಪ್ಲೀಸ್ ಊರ್ಮಿಳ, ಅರ್ಥ ಮಾಡ್ಕೋ. ನನಗೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಇದೆ. ನಿನ್ನ ಫ್ರೆಂಡ್ ಮನೆಗೆ ಬೇಕಾದರೆ ನಾವಿಬ್ಬರು ಒಟ್ಟಿಗೆ ಹೋಗೋಣ. ಇವತ್ತು ನಾನು ಹೋಗಲೇಬೇಕು. ಪ್ಲೀಸ್ ಅರ್ಥ ಮಾಡ್ಕೋ. ಅಲ್ವೋ ಲಕ್ಷ್ಮಣ, ಅವಳೇನು ಯಾವಾಗಲೂ ಕೇಳ್ತಾಳ ನಿನ್ನನ್ನು? ಇವತ್ತೊಂದು ದಿವಸ ಕೇಳ್ತಾ ಇದ್ದಾಳೆ, ಅವಳ ಜೊತೆ ಹೋಗ್ಬಾರೋ. ಅದಕ್ಕೆ ಬೇರೆ ದಿನ ಆಗಿದ್ದರೆ ನಾನೇ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿ ಊರ್ಮಿಳ ಜೊತೆ ಹೋಗ್ತಾ ಇದ್ದೆ. ಊರ್ಮಿಳ, ನೀನಾದರೂ ಅದಕ್ಕೆ ಹೇಳು, ಅರ್ಥ ಮಾಡ್ಕೊ. ಹೋಗ್ಲಿ ಬಿಡು ಊರ್ಮಿಳ,
ಅದೇನೋ ಮುಖ್ಯವಾದ ಕೆಲಸ ಇದೆ ಹೋಗಿ ಬರ್ತೀನಿ ಅಂತಿದ್ದಾನಲ್ಲ, ಹೋಗಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಇಷ್ಟು ಅವ್ನು ಹೇಳಿದ ಮೇಲೂ ನೀನು ಯಾಕೆ ಅವನನ್ನು ತಡಿತೀಯಾ? ಅವ್ನು ಹೇಳಿದಾಗ ಇವತ್ತೊಂದಿನ ನೀನು ಹೋಗಿ ಬಾ, ಆಮೇಲೆ ಇನ್ನೊಂದು ದಿನ ಇಬ್ಬರು ಜೊತೆಗೆ ಹೋಗಿ ಬನ್ನಿ. ಇವ್ರಿಗೆ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಆ ಹೆಂಗಸಿನ ಮನೆಗೆ ಹೋಗೋದು ಅಂತ ಅನ್ಸುತ್ತೆ. ಇಲ್ಲ, ಇವತ್ತು ಹೇಗಾದರೂ ಮಾಡಿ ಚಿಕ್ಕಮ್ಮವನ್ನ ತಡಿಲೇಬೇಕು. ಚಿಕ್ಕಮ್ಮವ, ಆಫೀಸ್ ಯಾವಾಗಲೂ ಇದ್ದಿದ್ದೆ. ಚಿಕ್ಕತ್ತೆ ಪಾಪ ಅಪರೂಪಕ್ಕೆ ಅಂತ ನಿಮಗೆ ಫಂಕ್ಷನಿಗೆ ಕರೀತಿದ್ದಾರೆ. ಅವ್ರು ಕರೆಯೋದೇ ಅಪರೂಪ. ಅದರಲ್ಲೂ ನೀವು ಈ ಥರ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನನ್ನ ಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ ಸತ್ಯ. ಚಿಕ್ಕಮ್ಮವ, ಆಫೀಸ್ ಯಾವಾಗಲೂ ಇದ್ದಿದ್ದೆ, ಆದರೆ ಚಿಕ್ಕತ್ತೆ ಫ್ರೆಂಡ್ ಮನೆ ಫಂಕ್ಷನ್ ಯಾವಾಗಲೂ ಇರುತ್ತಾ? ಸತ್ಯ, ನಾನು ಹೋಗೋ ಥರ ಇದ್ದಿದ್ರೆ ನಾನು ಹೋಗ್ತಾ ಇರಲಿಲ್ವಾ? ಇರಲಿ ಬಿಡು ಸತ್ಯ, ಅವರು ಅವ್ರ ಕೆಲ್ಸಕ್ಕೆ ಹೋಗಲಿ, ಪರವಾಗಿಲ್ಲ. ನಾನು ಮನೇಲೇ ಇರ್ತೀನಿ, ಎಲ್ಗೂ ಹೋಗಲ್ಲ. ಇಲ್ಲ ಚಿಕ್ಕತ್ತೆ, ಆ ಕೆಲಸ ಈ ಕೆಲಸ ಅಂತ ಇಷ್ಟು ದಿನ ನೀವು ಸುಮ್ಮನಿದ್ದಿದ್ದು ಸಾಕು. ಚಿಕ್ಕಮ್ಮವ, ಇವತ್ತು ನೀವು ಚಿಕ್ಕತ್ತೆ ಜೊತೆ ಫಂಕ್ಷನ್ಗೆ ಹೋಗ್ತಿದ್ದೀರಾ, ಹೋಗಲೇಬೇಕು ಅಷ್ಟೇ.